ಆ ಕಡೆಯಿಂದ ಫೋನ್ ಬರುತ್ತೆ ಅವ್ರ ಪಿ ಎ, ಸರ್ ಸಾಹೇಬರು ಗೊತ್ತಾಯಿಲ್ಲ ಸರ್, ಯಾಕೆ ನೀವು ಅಲ್ಲಿ ಏನೋ ಮೋಸ ಮಾಡಿ ಉಟ್ಕಟ್ಬಿಟ್ಟಿದ್ದೀರ. ಯಾರೂ ಮೋಸ ಮಾಡಿದ್ದೀನಿ ಸರ್ ಅಂತ. ಈ ರಂಗಭೂಮಿಯವ್ರು ಯಾವಾಗಲೂ ಒಂದು ಸಣ್ಣ ವಿರೋಧ ಪಕ್ಷದವ್ರು ಇದ್ದಂಗೆ ಸರ್. ಯಾವಾಗಲೂ ಅವರು ಬೈತಾನೆ ಇರ್ತೇವೆ. ನಿಮ್ಗೆ ಎಲ್ಲರಿಗೂ ನೀವು ಬೈತಾರೆ ಅಂತ ನಿಮಗೆ ಯಾಕಂತಾರೆ ಅಂದರೆ ನೀವು ಒಂಚೂರು ಸತ್ಯ ಹೇಳ್ಬಿಟ್ಟಿರ್ತೀವಿ. ಸತ್ಯ ಹೇಳೋರು ಯಾವಾಗಲೂ ಅದು ಆಪಾದನೆ. ಯಾವ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ರಂಗಭೂಮಿ ಕೆಲಸ ನಿಲ್ಲಿಸಲೇ ಇಲ್ಲ. ಒಂದು ತಲೆಮಾರು ಪೂರ್ಣವಾಗಿ ನನ್ನ ಜೊತೆ ಯಾವುದ್ಯಾವುದೋ ಊರಿನ ಸರ್, ಗುಲ್ಬರ್ಗಾದಿಂದ ಬರ್ತಾರೆ, ಮಂಗಳೂರಿನ ಬರ್ತಾರೆ, ಕಾಸರಗೋಡಿಂದ ಹುಡುಗರು ಇರ್ತಾರೆ, ಒಬ್ಬರೆಲ್ಲ ಇವರು ಈ ವರ್ಷ ಮತ್ತೆ ಯಾರೋ ಒಬ್ಬ ಬರ್ತಾರೆ, ಈ ವರ್ಷ ಮತ್ತೆ ಆಯ್ಕೆ ಆಗಿದೆ. ಅನೇಕ ಜನ ಬೇರೆ 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 ಊರುಗಳಿಂದೆಲ್ಲ ಬರ್ತಾರೆ. ಹುಡುಗರು ಶ್ರದ್ಧೆಯಿಂದ ಕಲಿತಾರೆ. ನಾನು ಹೆಂಡ್ತಿಯಲ್ಲಿ ರಂಗಾಯಣದಲ್ಲಿದ್ದು ಊಟಕ್ಕೇನು ಮೋಸ ಇರಲಿಲ್ಲ. ಬೈದು ಅಂದು ಆಡ್ಕೊಂಡು ಹೊತ್ತಾಗಿ ಹೆಂಡ್ತಿರು ಯಾವಾಗಲೂ ಅಷ್ಟೇ ತಲೆ ಮೇಲೆ ಹೊಡೆಯೋದು ಮತ್ತು ಊಟ ಹಾಕೋದು ಅಷ್ಟೇ ಅವ್ರ ಕೆಲಸ. ನಾವೆಲ್ಲ ವಿಷ್ಣು ಸರ್ ಮುಂದೆ ಒಂಚೂರು ಭಯ ಅವ್ರು ಟ್ರೈನ್ ಮಾತಾಡೋಕ್ಕೆ. ನಾನು ಹೋಗ್ಬಿಟ್ಟು, ಸರ್ ನಾವೊಂದು ರಂಗಶಾಲೆ ಮಾಡ್ತಾಯಿದ್ದೀನಿ, ಆ ರಂಗಶಾಲೆ ಕಟ್ಟಬೇಕು, ಅಲ್ಲಿ ಬಂದು ಒಂದು ಗಿಡ ನೆಟ್ಕೊಟ್ರೆ ಭಾಳ ಸಹಾಯ ಆಗುತ್ತೆ ಸರ್ ಅಂದೆ. ಬರ್ತಿರೋ ಅಂದ್ರೆ ಯಾವ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ರಂಗಭೂಮಿ ಕೆಲಸ ನಿಲ್ಲಿಸಲೇ ಇಲ್ಲ. ಒಂದು ತಲೆಮಾರು ಪೂರ್ಣವಾಗಿ ನನ್ನ ಜೊತೆ ಯಾವುದ್ಯಾವುದೋ ಊರಿನ ಸರ್, ಗುಲ್ಬರ್ಗಾದಿಂದ ಬರ್ತಾರೆ, ಮಂಗಳೂರಿನ ಬರ್ತಾರೆ, ಕಾಸರಗೋಡಿಂದ ಹುಡುಗರು ಇರ್ತಾರೆ, ಒಬ್ಬರೆಲ್ಲ ಇವರು ಈ ವರ್ಷ ಮತ್ತೆ ಯಾರೋ ಒಬ್ಬ ಬರ್ತಾರೆ, ಈ ವರ್ಷ ಮತ್ತೆ ಆಯ್ಕೆ ಆಗಿದೆ. ಅನೇಕ ಜನ ಬೇರೆ 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 ಊರುಗಳಿಂದೆಲ್ಲ ಬರ್ತಾರೆ. ಹುಡುಗರು ಶ್ರದ್ಧೆಯಿಂದ ಕಲಿತಾರೆ. ಅವರು ರಂಗಭೂಮಿಗೆ ಸ್ವಲ್ಪ ತಡವಾದ ಗೆಲುವಿರ್ಬೋದು, ಆದರೆ ಆ ಗೆಲುವು ಭಾಳ ಅರ್ಥಪೂರ್ಣವಾದದ್ದು ಮತ್ತು ಅತ್ಯಂತ ಅಗತ್ಯವಾದದ್ದು. ಅದು ಗಾಂಧಿ ಕಂಡ ಭಾರತಕ್ಕಂತೂ ತುಂಬ ಮುಖ್ಯ ಅಂತ ನನಗೆ ಬಲವಾದ ನಂಬಿಕೆ ಸರ್. ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ನಾವು ಮುಂದಿನ ತಲೆಮಾರಿಗೆ ಮೋಸ ಮಾಡಿಬಿಟ್ಟಿದ್ವಿ. ಅನೇಕ ಜನ ಬುದ್ಧಿವಂತರೇ ಮಾಡಿರೋದು, ಇದು ಕಾಲೇಜ್ ಪ್ರೊಫೆಸರ್ಸ್ಗಳೇ ಮಾಡಿರೋದೆಲ್ಲ. ಅವ್ನು ಓದ್ಬೇಡ, ಇವ್ನು ಓದ್ಬೇಡ, ನೀನು ಮಾರ್ಕ್ಸ್ ಓದಿದ್ರು ಅಷ್ಟೇ ಅಂತ ಒಂದು ಜನ ತಪ್ಪಿಸ್ಬಿಡೋದು. ನೀನು ಗಾಂಧಿ ಓದ್ಕೊಂಡು ಹಾಳಾಗೋಗ್ಬಿಡ್ತೀವಿ, ಗಾಂಧಿ ದೇಶ ಹೊಡೆದ್ಬಿಟ್ಟು ಸುಳ್ಳೆ ಗಾಂಧಿನ ಪೂರ್ಣ ಓದ್ಕೊಂಡೇ ಇಲ್ಲ ಅವನು, ಆ ಮನುಷ್ಯ ಹಬ್ಬಿಸ್ಬಿಡೋದು. ನೀವು ಮಧ್ವಾಚಾರ್ಯನ ಓದ್ಕೊಬೇಡಿ, ಶಂಕರಾಚಾರ್ಯನ ಓದ್ಕೊಬೇಡಿ, ಯಾರನ್ನೂ ಓದ್ಕೊಬೇಡಿ, ಬರೀ ರೀಲ್ ಮಾಡ್ಕೊಂಡು ಕೂತೀರಿ ಅಂತ ಜಗತ್ತು ಪ್ರಚೋದಿಸಿದ್ರೆ ಜಗತ್ತು ಉಳಿತದ ಸುಮ್ಮನೆ. ಪುಸ್ತಕ ಓದಿ ಮೊದಲು ಓದೋದ್ರಿಂದ ಧಾವಂತ ರಹಿತ ಸ್ಥಿತಿ ಬರ್ತದೆ, ಧಾವಂತ ಇಲ್ಲದೇ ಬದುಕಬೋದು ಅನ್ನೋದನ್ನ ಹೇಳ್ಕೊಡೋಕ್ಕೆ ಪುಸ್ತಕಗಳು ತುಂಬಿಕೊಂಡು 24,000 ಪುಸ್ತಕ ಇದೆ ಗುರುಗಳೇ. ಅದು ಆ ಮಕ್ಕಳಿಗೆಲ್ಲ ಹೇಳ್ಕೊಡೋಕ್ಕೆ ಶುರು ಮಾಡೋದು. ಅವಾಗಿನಿಂದಲೂ ಕಟ್ಟಡ ಹೇಳೋಕ್ಕೆ ಶುರುವಾಯಿತು ನಿಧಾನವಾಗಿ. ಸೌಂಡ್ ಪ್ರೂಫ್ ಮಾಡಿಕೊಂಡು ಒಂದು ದೊಡ್ಡ ಮೇಲೆ 250 ಜನ ಕೂತ್ಕೊಳ್ಳೋ ಹಾಲಾಗಿದೆ, ಸ್ಟೇಜ್ ಆಗಿದೆ, ಭಾಳ ನೀಟಾಗಿರೋ ಇದಾಗಿದೆ, ಏನೋ ಗ್ರೀನ್ ರೂಮ್ಗಳಿದೆ, ಮೇಲೆ ಆಫೀಸ್ ಇದೆ, ಒಂದು ಪುಟಾಣಿ ಗೆಸ್ಟ್ ಹೌಸ್ ಇದೆ ಮೇಲೆ ಅರ್ಜೆಂಟು ಅಂದಾಗ, ಮತ್ತೊಂದು ಈ ದೊಡ್ಡ ಲೈಬ್ರರಿ ಮತ್ತು ಈ ಜಾಗಗಳ ಸುತ್ತಮುತ್ತ ಇರೋದು ಯವನಿಕಾ ಅಂತ ಒಂದು ಜಾಗ ಇದೆ. ಒಂದು ಸಲ ಅರುಂಧತಿ ನಾಗ್ ಅವರು ನನಗೆ ಕೇಳಿದರು, ನನಗಾರು ಒಂದು ದೊಡ್ಡ ಹೆಸರಿತ್ತು ಕಣೆ, ನಾನು ಬಾಂಬೆಯಿಂದ ಬಂದವರು, ನನಗೆ ಶಂಕರ್ನಾಗ್ ಆನಂದಾಗ ಒಂದು ಹೆಸರು ಇತ್ತು. ನೀನು ಹೇಗೆ ರಮೇಶ್, ಇದು ನಿಮ್ಮ ತಂದೆ ಜಮೀನ್ದಾರ? ಇಲ್ಲ, ನಾನು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ಮತ್ತು ಇದು ಹೆಂಗೆ ಅಂದರು. ಇಲ್ಲ, ಜನ ಕೊಡ್ತಾ ಹೋದರು, ಸಿನಿಮಾ ಕೊಟ್ರಲ್ಲ ನನಗೆ, ಸಿನಿಮಾ TV ಸೀರಿಯಲ್ ಎಲ್ಲ ಸಿಗ್ತಾಯಿತ್ತಲ್ಲ, ಅದನ್ನು ಎತ್ಕೊಂಬರೋದು, ಇದಕ್ಕಾಗೋದು, ಖುಷಿ ಪಟ್ಕೊಳ್ಳೋದು. ನಾನು ಹೆಂಡ್ತಿಯವ್ಳು ರಂಗಾಯಣದಲ್ಲಿದ್ದು ಊಟಕ್ಕೇನು ಮೋಸ ಇರಲಿಲ್ಲ. ಬೈದು ಅಂದು ಆಡ್ಕೊಂಡು ಹೊತ್ತಾಗಿ ಹೆಂಡ್ತಿರು ಯಾವಾಗಲೂ ಹಚ್ತಾರೆ, ತಲೆ ಮೇಲೆ ಹೊಡೆಯೋದು ಮತ್ತು ಊಟ ಹಾಕೋದು ಅಷ್ಟೇ ಅವ್ರ ಕೆಲಸ. ಹೆಂಡ್ತಿ ಸರ್ ಬೈಯಕ್ಕೆ ಇರೋ ಜೀವ ಅದು. ಅದರ ಬೈಗಳದಿಂದ ಅಪಾರವಾದ ಪ್ರೀತಿ ಇರುತ್ತದೆ. ಅವನ ಮನೆಯವರು ಅಷ್ಟೇ, ಏನು ಬಂದಿದೆ ನಿನಗೆ ರೋಗ, ನಿಮಗೆ ಮಾನ ಮರ್ಯಾದೆ, ನಮ್ಮವ್ರು ಮಾಡೋ ಕೆಲಸನೋ ನಾಟಕ ಎಲ್ಲ ಕಲಿಸ್ತಾರ ಅಂತ. ಇಲ್ಲೂ ಅಷ್ಟು ಆರಾಮದಲ್ಲೆಲ್ಲ ಬೆಂಕಿಂಗೆ ರಗ ಉರಿತಾ ಇದ್ದವ್ರು ಮಾಡ್ತಾ ಇದ್ದವ್ರು ಎಲ್ಲರೂ ಅವ್ರ ಜನಸಂಖ್ಯೆ ಕಮ್ಮಿ ಆಗೋಕ್ಕೆ ಶುರುವಾಯಿತು ಸುತ್ತಮುತ್ತ ಇದ್ದವ್ರದ್ದು ಎಲ್ಲರದ್ದು. ಇಲ್ಲ ಏನೋ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನಿಧಾನವಾಗಿ ನಡ್ಕೊಂಡು ಹೋಗುತ್ತೆ. ಇದು ಅಧಿಕಾರಿ ಒಬ್ರು ಹೇಳಿದರು ನನಗೆ, 2 ವರ್ಷನೋ 4 ವರ್ಷನೋ ನಡ್ಸ್ಕೊಂಡು ಹೋಗಿದ್ರಲ್ಲ, ಈಗ 11-12ನೇ ವರ್ಷಕ್ಕೆ ಬಂದಿದ್ದೀವಿ ಸರ್ ಈ ಜಾಗಕ್ಕೆ ಬಂದು. ನಟನೆಗೆ 24 ವರ್ಷ ಆಗಿದೆ. ನಿರಂತರವಾಗಿ ಹಿಂಗೆ ನಡ್ಕೊಂಡು ಎಲ್ಲ. ಇನಾಗ್ರೇಷನ್ ಬಗ್ಗೆ ಹೇಳಿ. ಇನಾಗ್ರೇಷನ್ ಸ್ಥಿತಿ ಸರ್, ಇದು ಇನಾಗ್ರೇಷನ್ ಮಾಡೋದು ಅದ್ದೂರಿಯಾಗಿ ಏನಾದ್ರು ಮಾಡಿದ್ರಾ? ಅದ್ದೂರಿಯಾಗಿ ಇಲ್ಲ, ಕೇಳಿ ಏನಾಯಿತು ಅಂತ. ಅದನ್ನು ಕೇಳಿದ್ದು ಒಳ್ಳೆಯದಾಯಿತು. ಒಬ್ಬ ಮುಖ್ಯಮಂತ್ರಿ ಅವ್ರ ಮನೆಗೆ ತಕ್ಕೊಂಡು ಜೂಕಾಟ ಮಾಡಿಕೊಂಡು, ಅಲ್ಲಿ ಯಾರು ಗೇಟ್ ಕೀಪಿಂಗ್ ಮಾಡ್ತಾನಲ್ಲ ಅವನು ಯಾರೋ ಒಬ್ಬ ನನ್ನ ಸೀರಿಯಲ್ಲು ಸಿನಿಮಾ ನೋಡ್ಬಿಟ್ಟಿದ್ದಂತೆ. ಸಾರ್ ನೀವು ನೋಡಿನಿ ಸರ್, ನೀವು ಜಯಶ್ರೀಯವ್ರನ್ನ ಬೆನ್ಮೇಲೆ ಹೊತ್ಕೊಂಡಿದ್ದೀರಿ, ನೀವು ಪಿಕ್ಚರ್ ಆ್ಯಕ್ಟ್ರು ಬನ್ನಿ ಅಂತ ಕರ್ಕೊಂಡೋಗಿ ಅವ್ನು ಮುಂದೆ ಬಿಟ್ಬಿಟ್ಟ. ಆಮೇಲೆ ಅಲ್ವ ಪಿ ಎ ಇದ್ದ, ಅವನು ಬನ್ನಿ ಸರ್ ರಮೇಶ್ ಅವ್ರಿಗೆ ಕೂತ್ಕೊಳ್ಳಿಂದ. ನಾನು ಆ ಮುಖ್ಯಮಂತ್ರಿನ ಕೇಳಿದೆ, ನನ್ನ ಹೆಸರುಗಳು ಯಾರ್ದು ಹೇಳಲ್ಲ, ಆ ಮುಖ್ಯಮಂತ್ರಿ ಕೇಳಿದೆ, ಹಿಂಗೆ ಬನ್ನಿ, ಮಾಡ್ಕೊಡೋಣ, ಬಿಡ ಹೋಗೋಣ ನಡೀರೋ, ಯಾವತ್ತೋ ಆಯಿತು, ಹಿಂಗೆ ಜುಲೈ 12 ಬರ್ತೀನಿ ಬಿಡಪ್ಪ ಆಗುತ್ತೆ ಅಂದರು. ಅವರು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಇನ್ನು ಯಾರ್ಯಾರು ಅಧಿಕಾರಿಗಳು ಎಲ್ಲರನ್ನೂ ಬುಕ್ ಮಾಡ್ಕೊಂಡು ಇಲ್ಲಿ ಅದ್ಧೂರಿ ಇನಾಗ್ರೇಷನ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಗುರುಗಳೇ. ಜನ ಎಲ್ಲ ಬಂದುಬಿಟ್ಟಿದ್ದಾರೆ.
ನನ್ನ ಜೊತೆಗೆ ಹಿತವಾದ ಜೀವಗಳು ಯಾರು ನಮಗೆ ಅಷ್ಟೊತ್ತಿಗೆ ನಾನು ಇದು ಕಟ್ಟಬೇಕಾದ್ರೆ ಆರ್ಥಿಕವಾಗಿ ಒದ್ದಾಡ್ತಾ ಇದ್ದಾಗ ರಾಜ್ಯಸಭಾ MP ಆಗಿದ್ದರು ಅಮ್ಮ ಬಿ ಜೆ ಶ್ರೀ ಅವರು ಮತ್ತು ಯಾರು ನಂಗೆ ಆ ಟೈಮಲ್ಲಿ ಒಂಚೂರು ಸಹಾಯ ಕೆಲವು ಜೀವಗಳು ಪಾಪ ಅವರೆಲ್ಲರೂ ಅವ್ರನ್ನೂ ಕರೆದಿದ್ದು ಎಲ್ಲ ಬಂದಿದ್ದು ಎಲ್ಲ ಬಂದು ಕೂತಿದ್ದಾರೆ. ಥಿಯೇಟ್ರ್ ಹೌಸ್ಫುಲ್ ಆಗಿದೆ. ಪೋಷಕ ನಟನೇ ಕಟ್ಟಿದ ಒಂದು ರಂಗಭೂಮಿ, ಒಂದು ಸ್ಟೇಜ್ ಓಪನ್ ಆಗಿ ಕಾಯ್ತಾ ಇದ್ದೀವಿ. ಆ ಕಡೆಯಿಂದ ಫೋನ್ ಬರುತ್ತೆ ಅವ್ರ PA, ಸರ್ ಸಾಹೇಬರು ಗೊತ್ತಾಯಿಲ್ಲ ಸರ್, ಯಾಕೆ ನೀವು ಅಲ್ಲಿ ಏನೋ ಮೋಸ ಮಾಡಿ ಉಟ್ಕಟ್ಬಿಟ್ಟಿದ್ದೀರಂತ. ಯಾರು ಮೋಸ ಮಾಡಿದ್ದೀನಿ ಸರ್ ಅಂದ. ಇಲ್ಲ ನನಗೆ ಹೇಳಿದ್ದಾರೆ ಸರ್, ಪೇಪರ್ನವ್ರು ಹೇಳಿದ್ರು ಸರ್ ನನಗೆ. ಬಂಡೆ ಬಿದ್ದಂಗೆ ಆಗುತ್ತೆ. ಬಂಡೆ ಬಿದ್ದಂಗೆ ಹೋಗ್ತು. ಹಿಂಗೇ ನಿಂತಿದ್ದೆ 10 ನಿಮಿಷ. ಅಲ್ಲ ಸರ್ ನಿಜವಾಗ್ಲೂ ಇಲ್ಲ ಸರ್ ಹತ್ರ ಇರ್ಬೋದು ಸರ್. ಅವರ ಪತ್ರಕರ್ತ ಹೇಳಿದ ಮಾತನ್ನೇ ನಂಬೋದವರು, ಅವರು ಮುಖ್ಯಮಂತ್ರಿಗಳು. ತುಂಬ ನೋವಾಗೋಯ್ತು ಮನಸ್ಸಿಗೆ. ಅಯ್ಯೋ ಎಂಥ ದಿಗ್ಮೂಢ ಆಗ್ಬಿಟ್ಟು ಏನು ಮಾಡೋಕ್ಕೂ ಗೊತ್ತೇ ಇಲ್ಲ. ಸೀದಾ ಒಬ್ಬನೇ ಹಂಗೆ ನಡ್ಕೊಂಬಂದೆ. ಮನಸ್ಸಲ್ಲಿ ಅಂದ್ಕೊಂಡೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ, ಉಳಿಸ್ಕೋತೀವಿ, ಇದ್ದರೆ ಇರುತ್ತೆ. ಮುಖ್ಯಮಂತ್ರಿಗಳು ಬರ್ಬೋದು ಹೋಗ್ಬೋದು, ಪಕ್ಷಗಳು ಬರ್ಬೋದು ಹೋಗ್ಬೋದು. ಆರ್ಟಿಸ್ಟಾಗಿ ನಾನು ಕಡೆವರೆಗೂ ಇರ್ತೀನಲ್ಲ. ನನ್ನ ಶಕ್ತಿ ಇರೋ, ನನ್ನ ದೇಹದ ಶಕ್ತಿ ಇರೋವರೆಗೂ ನಾನು ಆರ್ಟಿಸ್ಟ್ ಇರೋಲ್ಲ. ನನಗೇನು 5 ವರ್ಷದ ಭಯ ಇಲ್ವಲ್ಲ. ಹೌದು, ಮಾಡೋಣ. ಹೋಗಿ ನಿಂತ್ಕೊಂಡೆ. ಇಲ್ಲ ಅವ್ರು ಬರಲ್ವಂತ. ಹೌದಾ, ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಮರ್ತಲ್ಲ. ಮತ್ತೇನು ಮಾಡ್ತೀನಿ, ಮಾಡೋಣ, ನಾವೇ ಮಾಡೋಣ ಅಂದೆ. BJ ಶ್ರೀ ಅವರು ಇಲ್ಲಿ ಕೊಡಪ್ಪ ಅಂತ ಅವರೇ ನಗಾರಿ ಬಾರಿಸೋದು, ಮುಖವಾಡ ಸರಿಸೋದು. BJ ಶ್ರೀ ಅವರು, B ಸುರೇಶು, ಪ್ರಕಾಶ್ ರೈ ಅವಾಗ ಇನ್ನೂ ಒಂದಷ್ಟು ಜನ ಯಾರು ಇದ್ದರು. ಎಲ್ಲರೂ ಅವರೆಲ್ಲರೂ ಚೆನ್ನಾಗಿ ಮಾತಾಡೋರು. ಇಲ್ಲ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೀರ ರಮೇಶ್, ನೀನು ಧೈರ್ಯವಾಗಿರು ಅಂತ ಒಂಚೂರು ಧೈರ್ಯನೂ ಕೊಟ್ಟರು. ಮಾಡ್ತಾ ಹೋದೆ. ಯಾವ ರಂಪರಾಧ ಹಂತಗಳು ಇಲ್ಲದೇ ನಿಧಾನವಾಗಿ ಇಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಯೋಗ ಮತ್ತು ಕತ್ತಿ ವರ್ಷೆ, ದೊಣ್ಣೆ ವರ್ಷೆ ಮತ್ತು ಮಾರ್ಷಲ್ ಆರ್ಟ್ಗಳು ಎಲ್ಲ ನಡೆದರೆ, ಆಮೇಲೆ ಥಿಯರಿ ಕ್ಲಾಸ್ಗೆ ನಡೀದೆ. ಅದು ಸಂಜೆ ಹೊತ್ತು. ಆಮೇಲೆ ಸಂಜೆ 5 ಗಂಟೆಯಿಂದಲೇ ಅಂತ ಇಟ್ಕೊಂಡೆ. ಯಾಕೆಂದರೆ ಬೆಳಗ್ಗೆ ಹೊತ್ತವ್ರು ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ತೊಂದರೆ ಮಾಡೋದು ಬೇಡ ಅಂತ ಪತ್ರಕರ್ತರೇ ಒಂದು ಶಿಬಿರ ಮಾಡಿಸಿದ್ರು ಸರ್ ಮೈಸೂರಿನಲ್ಲಿ. ಸಂಕ್ರಾಂತಿ ಅಂತ ಲಂಕೇಶ್ ನಾಟಕ. ಪತ್ರಕರ್ತರೇ ಶಿವಕುಮಾರ್ ಇದ್ರಲ್ಲ, ಈಗ ಇದಾಗಿದ್ದಲ್ಲ MLA ಏನೋ ಆಗಿಲ್ಲ, ಆತ ಪತ್ರಕರ್ತ. ಡಿಕೆನಾಡಲ್ಲೂ ಏನೋ ಪತ್ರಕರ್ತ ಆಗಿದ್ದು ಶಿವಕುಮಾರ್ ಅಂತ. ಅವ್ರ ಪೀರಿಯಡ್ನಲ್ಲಿ ಪತ್ರಕರ್ತರಿಗೆ ಒಂದು ಶಿಬಿರ ಮಾಡಿಕೊಡ್ಬೇಕು. ಆ ಪತ್ರಕರ್ತರಿಗೆ ಸಪ್ರೇಟ್ ಹಾಲ್ ಅಂತ ಏನ್ಕಲ್ಲ, ನಟ್ನಲ್ಲೇ ರಿಹರ್ಸಲ್ ಮಾಡಲಾಗ್ತಾಯಿತ್ತು. ಆಮೇಲೆ ಯಾರು ಶಿಬಿರ ಕೇಳಿದ್ರು ಮಾಡಲ್ಲ ಅಂತ ಹೇಳ್ತಿರಲಿಲ್ಲ, ಶ್ರದ್ಧೆಯಿಂದ ಮಾಡುವೆ. ಹೋಗೋದು ಬೆಳಗ್ಗೆ ಮಂಗಲಿಂ ತಂತ್ರನೇನು ಆ್ಯಕ್ಟ್ ಮಾಡೋದು, ಕನಸುಗಾರ ಆ್ಯಕ್ಟ್ ಮಾಡೋದು, ಸಂಜೆ ತಪ್ಪು ರಾತ್ರಿ ಇಡೀ ಬಂದು ನಾಟಕ ಡೈರೆಕ್ಟ್ ಮಾಡೋದು, ನಾಟಕಗಳಿಗೆ ಇದನ್ನು ಮಾಡೋದು, ಅವ್ರಿಗೆ ತಯಾರಿ ಮಾಡೋದು, ಶಿಬಿರ ಮಾಡೋದು, ವರ್ಷಿಡೀ ಕೆಲಸ ಮಾಡೋದು. ಸುಮ್ಮನೆ ರಂಗಭೂಮಿನೇ ಮಾಡ್ತಾ ಹೋಗೋದು ಸರ್. ಯಾರೇನು ಕೊಟ್ಟರು ಸದ್ದಿಲ್ಲೇ ಇಸ್ಕೊಂಡೆ. ಅವ್ರು 5 ರೂಪಾಯಿ ಕೊಟ್ಟರೆ ಕಾಪಿಗೆ ಹಾಕೋತಾ ಇದ್ದೆ, ಅವರು 50 ರೂಪಾಯಿ ಕೊಟ್ಟರೆ ಇನ್ನೊಂದು 4 ಜನಕ್ಕೆ ಟೀ ತಂಡಿ ಕೊಡಿಸ್ತಾ ಇದ್ದೆ, ಅವ್ರು 500 ರೂಪಾಯಿ ಕೊಟ್ಟರೆ ಒಂದು ಚೇರ್ ತೊಗೊಂಬರ್ತಾ ಇದ್ದೆ, ಅವ್ರು 1,000 ರೂಪಾಯಿ ಕೊಟ್ಟರೆ ಲೈಟ್ಗಳೆಲ್ಲ ಹಾಕ್ಸ್ಕೊ. ಹೀಗೆ ಯಾರ್ಯಾರು ಏನೇನು ಕೊಟ್ಟರು ಯಾವುದನ್ನು ಬೇಡ ಅಂದೆ ಶ್ರದ್ಧೆಯಿಂದ ಅದನ್ನೆಲ್ಲ ಪಾರದರ್ಶಕವಾಗಿ ಇಟ್ಬಿಟ್ಟು ನೀಟಾಗಿ ಕೆಲಸ ಮಾಡ್ತಾ ಹೋದೆ. ನನಗೆ ಬೈದವರು, ಅಂದವರು, ಆಡ್ಕೊಂಡವರು, ಅವಮಾನ ಮಾಡ್ಕೊಂಡವರು ಅವರೆಲ್ಲರೂ ನಿಧಾನವಾಗಿ ನಂಬೋದಕ್ಕೆ ಶುರು ಮಾಡೋರು, ಇಲ್ಲಿ ಕೆಲಸ ಆಗ್ತಾಯಿದೆ ಅಂತ. ಇನ್ನು ಕೆಲವರು ಸರೀಕರು ಜೊತೆಲೇ ಇದ್ದವರು ಅನೇಕ ಜನ ಬಿಟ್ಟು ಹೊರಟೋರು. ಪ್ರಯೋಜನ ಇಲ್ಲ, ಇವನು ನಮ್ಮನ್ನೇನು ಉದ್ಧಾರ ಆಗಲ್ಲ, ಬರೀ ರಂಗಭೂಮಿ ತಾನೆ, ಮೊದಲು ನಾವು ಅಲ್ವಾ ಅಂತ ಅವರು. ನಾನು ಹೇಳೋದು ಎಲ್ಲರೂ ಉಳಿದ್ರೆ ನಾವು ನಟ ಉಳಿದ್ರೆ ಸ್ಟೇಜ್ ಉಳಿತದಲ್ವ ಸರ್, ಬರೀ ಸ್ಟೇಜ್ ಉಳ್ಕೊಂಡ್ರೆ ಏನು ಅಂತ. ಹಾಗಾಗಿ ಹಿಂಗೆ ಕೆಲಸ ಮಾಡ್ತಾ ಆ ಓಪನಿಂಗ್ ಡೇ ದಿವಸ ಆಗಿದ್ದ ಆ ಟೆನ್ಷನ್ ಇದೆಯಲ್ಲ, ಅದು ನಿಧಾನವಾಗಿ ಮರೆಯೋಕ್ಕೆ ಶುರು ಆಯಿತು. ಆಮೇಲೆ ನಾನು ಅದು ಮರೆತುಬಿಟ್ಟೆ. ನಾನು ಅಂದ್ಕೊಂಡೆ ನಾನು ರಾಜಕಾರಣಿಗಳು ಬರೋದೇ ಬೇಡ ಬಿಡಿ ಅತ್ತಾಗೆ. ರಾಜಕಾರಣಿಗಳು ಬಂದು ಏನಾಗಬೇಕು ನಾವು. ಆಮೇಲೆ ಯಾವಾಗಲೂ ರಾಜಕಾರಣಿಗಳನ್ನೋ ಅಥವಾ ವ್ಯವಸ್ಥೆನ, ಈ ರಂಗಭೂಮಿಯವ್ರು ಯಾವಾಗಲೂ ಒಂದು ಸಣ್ಣ ವಿರೋಧ ಪಕ್ಷದವ್ರು ಇದ್ದಂಗೆ ಸರ್. ಯಾವಾಗಲೂ ಅವರು ಬೈತಾನೆ ಇರ್ತೇವೆ. ನಿಮ್ಗೆ ಎಲ್ಲರಿಗೂ ನೀವು ಬೈತಾರೆ ಅಂತ ನಿಮಗೆ ಯಾಕಂತಾರೆ ಅಂದರೆ, ನೀವು ಒಂಚೂರು ಸತ್ಯ ಹೇಳ್ಬಿಟ್ಟಿರ್ತೀವಿ. ಸತ್ಯ ಹೇಳೋರು ಯಾವಾಗಲೂ ಅದು ಆಪಾದನೆ ಇದ್ದಿದೆ. ರಂಗಭೂಮಿಯವರು ಯಾರು ಒಳ್ಳೆ ನಾಟಕ ಮಾಡ್ತಾರೆ, ನಾಟಕರೇನು ಅವರು ಯಾವಾಗಲೂ ಸ್ವಾಮಿಗಳನ್ನ ತಮಾಷೆ ಮಾಡಿರ್ತೀವಿ, MLA ತಮಾಷೆ ಮಾಡಿರ್ತೀವಿ, ಕಾರ್ಪೊರೇಟ್ರನ್ನ ತಮಾಷೆ ಮಾಡಿರ್ತೀವಿ, ಯಾವುದೋ ಪಕ್ಷನ ತಮಾಷೆ ಮಾಡಿರ್ತೀವಿ, ಯಾವುದೋ ಇಸಮ್ ತಮಾಷೆ ಮಾಡಿರ್ತೀವಿ. ಅದನ್ನು ಅವ್ರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಆರೋಗ್ಯಕರವಾಗಿ ಏನಾದ್ರು ನೋಡಿಕೊಂಡು ಇದೆಲ್ಲ ಒಟ್ಟು ಇದು ಸಮಾಜದ ಒಂದು ಭಾಗವಾಗಿ ನಮಗೆ ಕನ್ನಡಿ ಹಿಡಿದು ತೋರಿಸ್ತಾ ಇದ್ದಾರೆ. ಇದೊಂದು ಕನ್ನಡಿ, ಇದು ನಾವು ಮಾಡುವ ತಪ್ಪನ್ನು ತಿದ್ದುಕೊಳ್ಳೋಕೆ ಅವಕಾಶ ಇದೆ ರಂಗಭೂಮಿ ಮೂಲಕ ಅಂತ ನಾವು ಅಂದ್ಕೊಂಡ್ರೆ ಅವತ್ತೇನೇನೋ ಆಗಿಬಿಡುತ್ತೆ. ನಾವು ಅದನ್ನು ಮಾಡ್ತಾಯಿದ್ದು ಇವತ್ತು ಮಹಾರಾಷ್ಟ್ರದಿಂದ ಕಲಿಯಕ್ಕೆ ಬರ್ತಾರೆ ಸರ್. ಮಹಾರಾಷ್ಟ್ರದಿಂದ ಕಲಿಯಕ್ಕೆ ಬರ್ತಾರೆ. ಅಮೇರಿಕದಿಂದ 1 ತಿಂಗಳು ರಜೆ ಹಾಕ್ಬಿಟ್ಟು ಆ ಮಗುನ ತೊಗೊಂಬಂದು ಇಲ್ಲಿ ಮಕ್ಕಳ ರಜಾ ಮಜಕ್ಕೆ ಮೊನ್ನೆ ಅಮೇರಿಕದವ್ರು ಇಬ್ಬರು ಹಿಂಗೆ ಯಾರ್ಯಾರು ಎಲ್ಲೆಲ್ಲೋ ಬರೋದು ಹೋಗೋದಲ್ಲ. ನಾವು ಅಷ್ಟೇ ಇವತ್ತಿಗೂ ನಮ್ಮದೊಂದು ವ್ಯವಸ್ಥೆ ಇದೆ, ನಮ್ಮದೇ ಒಂದು ಟ್ರಸ್ಟ್ ಇದೆ. ನೀಟಲ್ಲಿ ತುಂಬ ದೊಡ್ಡ ಆರ್ಥಿಕವಾಗಿ ಭಾಳ ದೊಡ್ಡ ಏನೋ ಸೆಟ್ಲ್ ಆಗಿಬಿಟ್ಟಿದ್ದೀವಿ ಅಂತಲ್ಲ, ಆದರೆ ನಾಟಕದವರು ಒಂದು ಅಚ್ಚುಕಟ್ಟಾಗಿ ನೀಟಾಗಿ. ಆಮೇಲೆ ನಾನು ಎಲ್ಲೂ ಸಿನಿಮಾನಾಗಲಿ, TVನಾಗಲಿ, ಪತ್ರಿಕೋದ್ಯಮವನ್ನಾಗಲಿ ಯಾವುದನ್ನು ನಾಟಕದವ್ರ ಕಾರಣಕ್ಕಾಗಿ ದ್ವೇಷ ಮಾಡ್ತಾ ಇರಲ್ಲ. ಏಕೆ ಅಂತಂದರೆ ಅದು ನಮ್ಮ ಬದುಕಿನ ಒಂದೊಂದು ಭಾಗ. ಅವು ಮಾಧ್ಯಮಗಳು,
ಅವುಗಳಿಂದ ತೊಗೊಳ್ಳೋದು ಬೇಕಾದಷ್ಟು ಜನ. ಯಾಕೆಂದರೆ ಇವಾಗ ನಮ್ಮ ಒಂದು ನ್ಯೂಸ್ 18 ಅನ್ನೋದರಲ್ಲಿ ಇಲ್ಲಿ ಅದ್ಭುತವಾದ ಒಬ್ಬಳು ನಟಿ ಇವತ್ತು ನ್ಯೂಸ್ ಆ್ಯಂಕರ್ ಆಗಿದ್ದಾಳೆ ಸರ್. ವೀಣಾ ಜಯಶಂಕರ್ ಒಂದು ಹುಡುಗಿ ಆ್ಯಂಕರ್ ಆಗಿದ್ದಾಳೆ. ಇನ್ಯಾರೊಬ್ಬ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದಾನೆ. ಇನ್ಯಾರೋ ಡೇಡವಿಲ್ ಮುಸ್ತಫಾ ಮಾಡಿದವನು ನಟನದವನು. ಅವನು ಭೀಮಾದಲ್ಲಿ ಒಬ್ಬಳ ನಮ್ಮ ಸಲಗ ಭೀಮಾ ಇದೆಯಾ ಮಾಡಿದಾನಲ್ಲ ಯಾರು ದುನಿಯಾ ವಿಜಿ, ಅದರಲ್ಲಿ ಪ್ರಿಯಾ ಶ್ರೀಟಮರ್ಷನ್ ಅಂತ ಒಂದು ಹುಡುಗಿ ಮಾಡಿದ್ದಾಳೆ, ಪೊಲೀಸ್ ಕಾಪು ರೋಲ್. ಅವಳು ನಟನಾದವಳು. ತುಂಬ ಜನ ಒಳ್ಳೊಳ್ಳೆ ಪಾತ್ರಗಳು ಮಾಡೋದ್ರ ಮೂಲಕ ಅವರ ಸ್ಥಾನಗಳನ್ನ ವೃದ್ಧಿ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅನನ್ಯ ಭಟ್ ಹಾಡ್ತಾಳೆ, ಅವನು ಹರ್ಷ ಅದ್ಭುತವಾಗಿ ಆಡ್ತಾನೆ, MR ಶ್ರೀಹರ್ಷ ಅಂತ. ಒಳ್ಳೊಳ್ಳೆ ಸಿಂಗರ್ಸ್ಗಳು, ಒಳ್ಳೊಳ್ಳೆ ಕ್ಯಾಮರಾಮನ್ಗಳು, ಒಳ್ಳೊಳ್ಳೆ ಬರಹಗಾರರು, ಒಳ್ಳೊಳ್ಳೆ ನಾಟಕಕಾರರು. ಯಾಕೆಂದರೆ ರಂಗಭೂಮಿಲಿ ಅನಿವಾರ್ಯವಾಗಿ ಎಲ್ಲರೂ ನಾವೇ ಕಸ ಗುಡಿಸ್ಬೇಕು. ನಮಗೆ ಒರೆಸೋದು ಗೊತ್ತಿರಬೇಕು, ಮೆರೆಸೋದು ಗೊತ್ತಿರಬೇಕು. ಎರಡು ಅದನ್ನೆಲ್ಲ ಮಾಡ್ತಾ ಹೋದ್ರಲ್ಲ ನಿಧಾನವಾಗಿ ನಮಗೆ ನಾವೇ ಒಂಚೂರು ಚೈತನ್ಯ ತಂದ್ಕೊಂಡಿದ್ದೀವಿ. ಸಂತೋಷದಿಂದ ಯಾರಿಗೂ ತೊಂದರೆ ಆಗ್ದಂಗೆ ಬರಬೇಕಪ್ಪ. ನಮ್ಮನ್ನು ಯಾರು ದ್ವೇಷ ಮಾಡೋದು ಅಂದರೆ ಬಿಟ್ಬಿಡಿ, ಅತ್ತಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಲಿ, ಹಣೆ ಬರ. ನಾವು ಸಂತೋಷವಾಗಿದ್ದೀವಿ, ಜನ ನಮ್ಮನ್ನು ಗುರುತಿಸಿದಾರಲ್ಲ, ಮಾಡೋಂಗಾಯ್ತಲ್ಲ ಅಂತ ಖುಷಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುರುಗಳೇ. ಖುಷಿ ಇದೆ ಇವತ್ತು ಮಿಕ್ಕಿದ್ದು ಏನಾದ್ರು ಇರಲಿ, ಸಣ್ಣ ಪುಟ್ಟ ಆರ್ಥಿಕವಾದ ನೋವು ಎಲ್ಲರಿಗೂ ಇದ್ದೇ ಇರುತ್ತೆ. ಅದೇನೋ ಇನ್ನೊಂದೇನೋ ವೈಯಕ್ತಿಕವಾದ ಮನೆ ತಾಪತ್ರೆ ಅದಿರುತ್ತೆ. ಅದಕ್ಕೋಸ್ಕರ ನಮ್ಮ ಕೃತಿಗಳಲ್ಲಿ, ನಮ್ಮ ಇದರಲ್ಲಿ, ನಮ್ಮ ಬದುಕಿನಲ್ಲಿ ಅದನ್ನು ಬಲಿ ಕೊಟ್ಬಿಡ್ಬಾರ್ದಲ್ಲ, ಅದನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ. ಮಾವಿನ ಮರದ ಕತೆ ಹೇಳಿಲ್ಲ. ಅದು ಇಲ್ಲಿ ಏಕದಂತ ಅಂತ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ಒಂದು ಬಸ್ಸಲ್ಲಿ ಇಡೀ ಶೂಟಿಂಗ್ ಗುರುಗಳೇ, ಇಡೀ ಶೂಟಿಂಗು ಬಸ್ಸಲ್ಲಿ. ಅದು ಏಕದಂತ. ಅದು ಒಂದು ಊರಿಗೆ ಇನ್ನೊಂದು ನಾವು ರಮೇಶ್ ಅರವಿಂದು, ಪ್ರೇಮ, ವಿಷ್ಣು ಸರ್ ಎಲ್ಲರೂ ಇದ್ದರು. ನನಗೆ ಆವಾಗ ಈ ಸೈಟ್ ಸಿಕ್ಕಿತ್ತಲ್ಲ, ಆ ಟೈಮಲ್ಲಿ ಒಂದು ದಿವಸ ವಿಷ್ಣು ಸರ್ ಮುಂದೆ ಹೋಗಿ ಎಲ್ಲರಿಗೂ ಒಂಚೂರು ಭಯ. ಯಾರೋ ನಿಮ್ಮ ಥರದ ಧೈರ್ಯದಿಂದ ಆರಾಮಾಗಿ ಮಾತಾಡ್ತಾ ಇದ್ರಿ, ನಾವೆಲ್ಲ ವಿಷ್ಣು ಸರ್ ಮುಂದೆ ಒಂಚೂರು ಭಯ. ಅವ್ರ ಟ್ರೈನ್ ಮಾತಾಡೋಕ್ಕೆ ನನಗೆ ಯಾರೊಬ್ರು ಕೇಳ್ಬಿಡೋ ಧೈರ್ಯ ಮಾಡಿ ಅಂದರು. ನಾನು ಹೋಗ್ಬಿಟ್ಟು, ಸರ್ ನಾವೊಂದು ರಂಗಶಾಲೆ ಮಾಡ್ತಾಯಿದ್ದೀನಿ, ಆ ರಂಗಶಾಲೆ ಕಟ್ಟಬೇಕು, ಅಲ್ಲಿ ಬಂದು ಒಂದು ಗಿಡ ನೆಟ್ಕೊಟ್ರೆ ಭಾಳ ಸಹಾಯ ಆಗುತ್ತೆ ಸರ್ ಅಂದೆ. ಅಂದರು. ಸರ್ ರಂಗಶಾಲೆ ಏನದು ಅಂದರು. ಈ ಥಿಯೇಟ್ರ್ ಟ್ರೈನಿಂಗ್ ಸರ್, ಮೇಕಪ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಆ್ಯಕ್ಟಿಂಗ್ ಮಾಡೋದ್ರಿಂದ ಹಿಡಿದು ಪುಸ್ತಕಗಳು ಓದೋದೇ ಎಷ್ಟು ಮುಖ್ಯ ಅಂತ ಹೇಳ್ಕೊಡು. ನಾನ್ಯಾಕೆ ಬರಬೇಕು? ಅಲ್ಲ, ನನಗೆ ಒಂಚೂರು ಇಷ್ಟವಾದ ಜೀವಗಳು ದೊಡ್ಡ ಯಾರು ಬಂದು ಓಡಾಡಿದ್ರು ಅಲ್ಲಿ ಅಂದರೆ ಒಂದು ವೈಬ್ಸ್ ಸರ್, ಅದು ಸಂಚಲನ. ಅದಕ್ಕೋಸ್ಕರ ನೀವು ಬರಬೇಕು. ನಾವು ಬರದೇ ಹೋದರೆ ಹಂಗೆ ಬಂದರೆ ಚೆನ್ನಾಗಿರುತ್ತೆ, ಬನ್ನಿ ಸರ್ ಪ್ಲೀಸ್ ಅಂದೆ. ಆ ಪಕ್ಕದಲ್ಲಿ ಅವ್ನು ಯಾರೊಬ್ಬ ಮಲಯಾಳಿ ಒಬ್ಬ, ಅವ್ರಿಗೆ ಯಾವಾಗಲೂ PA ಇರ್ತಾ ಇದ್ದ. ಅವನ ಕಡೆ ಹಿಂಗೆ ನೋಡಿದ್ರು. ಅವನು ಅಂದ, ಜಸ್ಟ್ ಸರ್ ಪಾಪ ಸರ್, ಅವನ ಬಡವಾ ಹೋಗಿ ಯಾವತ್ತು ಅಂದ. ಸರ್ ನಾಡಿದ್ದು ಸರ್ ಬರ್ತಿರೋ ಅಂದರು. ಅಲ್ಲೂ ಖುಷಿ. ಹಿಂಗೆ ಹೊರಟೆ. ಎಷ್ಟೇ ಮಿನಿಟ್ 6 ಪೇಪರ್ನವ್ರು ಬರಬಾರ್ದು, ಕಂಡೀಷನ್. ಪೇಪರ್ ವಿಷ್ಣು ಸರ್ ಬರೋದನ್ನ ಯಾರು ದಾಖಲಿಸ್ಬಾರ್ದು. ಆಯಿತು ಸರ್, ನೀವು ಬನ್ನಿ ಸರ್, ನೀವೇ ಮುಖ್ಯ ನನಗೆ. ಆಯಿತು, ನೀವು ಬನ್ನಿ ಸರ್. ಹೇಳಿ ಟೈಮಿಂಗ್ ಮಾಡಬೇಕು ಸರ್, ಅದ್ರಲ್ಲಿ ಪರ್ಫೆಕ್ಟು ಸರ್, ಗ್ಯಾರಂಟಿ. ನಾವು ಹೇಳಿ ಟೈಮಿಂಗ್ ನಾಟಕ ಮಾಡಿದ್ರೆ ಜನನೇ ಹೊರಟೋಗ್ತಾರೆ ಸರ್. ಆಯಿತು ಹೋಗು ಅಂದರು. 6 ನಿಮಿಷ ಉಸಿರು ಬಿಟ್ಟು ವಿಷ್ಣು ಸರ್ ಬರ್ತಾರೆ, ವಿಷ್ಣು ಯಾರಿಗೂ ಹೇಳೋಂಗಿಲ್ಲ, ನಾವು ಮನೆಯವ್ರು ಮಾತ್ರ ಇರಬೇಕು ಸರ್ ಅಂತ ಕರೀಲಿತ್ತು. ಅವ್ರು ಫುಲ್ಲು ಏಕದಂತ ಮೇಕಪ್ಪಲ್ಲಿದ್ದರು, ಭಾಳ ಚೆನ್ನಾಗಿ ಕಾಣಿಸ್ತಾರೆ. ವಿಷ್ಣು ಸರ್ ಚಂದ ಅಲ್ಲ ನೋಡೋಕೆ. ಅವ್ರು ಗಿಫ್ಟ್ ಏನು ಜೊತೆಗೆ ರಮೇಶ್ ಅರವಿಂದು ಇದ್ದರು, ಶೂಟಿಂಗಲ್ಲಿ ಇದ್ದಲ್ಲ ಅವ್ರು ಒಂದೇ ಕಾಲಲ್ಲಿ ಬಂದರು. ರಮೇಶ್ ಅರವಿಂದು ಬಂದರು. ಇವ್ರು ಏನು ರಮೇಶ್ ರಂಗಶಾಲೆ ಮಾಡ್ತಾ ಇರಿ ಅಂತ ಹೇಳಿರೋ, ಬಾ ಏನು ನೀವು, ಕಮಾನ್, ವೆರಿ ಗುಡ್ ಥಿಯೇಟರ್ ಸ್ಕೂಲ್, ವೆರಿ ಗುಡ್ ಬನ್ನಿ ಅಂದರು. ಅವೆಲ್ಲ ಕರ್ಕೊಂಡಿದ್ರು. ನಾವೊಂದು 8 ಜನ ಇದ್ದರು. ನಮ್ಮ ಅಪ್ಪ ಇದ್ದರು. ನಮ್ಮ ಅಪ್ಪಂಗೆ ಕಣ್ಣೆಲ್ಲ ನೀರು ಉಗಿಸ್ತಾ ಇದ್ರು. ರಾಮಾಚಾರಿ, ಶಿವತ್ತು ಅವರೆಲ್ಲ ಏನು ಮಾಡಬೇಕು ಅಂತ. ಅವ್ರು ಸೀದಾ ಬಂದರು, ಸುತ್ತಲಿಂಗ್ ನೋಡಿದ್ರು. ನಾನು ಸರ್ ನಮ್ಮ ಅಪ್ಪ ಅಂದೆ. ಅಂತ ಹಿಂಗೆ ನಮಸ್ಕಾರ ಮಾಡಿ, ಎಷ್ಟು ದೊಡ್ಡವರಾದ್ರು ಸಹ ನಮ್ಮ ಅಪ್ಪ ಕಾನ್ಷಿಯಸ್ ಆಗಿ ಕಣ್ಣೆಲ್ಲ ನೀರು ಅವ್ರಿಗೆ. ನಾನು ಏನು ಮಾಡೋಕ್ಕೀಗ ಅಂದರು. ಸರ್ ಈ ಗಿಡ ನೆಟ್ಕೊಡಿ ಸರ್. ಏನು ಗಿಡ ಅದು? ಮಾವು. ಬಿಟ್ಟ ಮೇಲೆ ಹಣ್ಣು ಕೊಡ್ತೀಯಾ? ಇವರಿಗೆ ಇಂಥವೇ ಕಾಲ ಹಿಡಿದ ಪಕ್ಕದಲ್ಲಿ ನೋಡೋದು ನಗೋದು. ಗಿಡ ನೆಟ್ಟರು. ಇನ್ನೊಂದ್ಸಲ ಕೈ ಮುಗಿದ್ರು. ಈಗಲೂ ಅಲ್ಲಿ ಫೋಟೋ ಇದೆ. ಕೈ ಮುಗಿದ್ರು. ಒಳ್ಳೆಯದಾಗಲಿ ಎಸ್. ರಮೇಶ್ ಅವರಿಂದ ಅದಕ್ಕೆ ಹಾಲು ನೀರು ಅವರು ಹಾಕೋದು. ಸುಂದರ ಅಲ್ವೇಶ್ ಅಂದರು. 2 ಒಳ್ಳೆ ಜೀವಗಳು, ಒಳ್ಳೆ ಮನಸ್ಸು ಇಟ್ಕೊಂಡು ಜೀವಗಳು ಒಳ್ಳೆಯದಾಗಲಿ ಅಂತ ಹಾರೈಸ್ಬೋದು. ಇವತ್ತು ಆ ಮರ ಬೆಳೆದಿದೆ. ಇವತ್ತು 2 ವರ್ಷಕ್ಕೊಂದ್ಸಲಿ ಫಲ ಬಿಡುತ್ತೆ. ಸಿಹಿ ಹಣ್ಣು. ನಾನು ಈ ಥಿಯೇಟ್ರಿಂಗ್ ಬೆಳೆದಿಂಗಾಗೋದಕ್ಕೂ ಆರ್ಟಿಸ್ಟ್ಗಳು
ಎಲ್ಲ ಅವ್ರ ಬದುಕನ್ನು ರೂಪಿಸ್ಕೊಂಡು 106 ಜನ ತುಂಬ ಶ್ರೇಯಸ್ಕರವಾಗಿ ಚೆನ್ನಾಗಾಗಿದ್ದಕ್ಕೂ ಈ ಮರ ಬೆಳೆದು ಹಣ್ಣು ಬಿಟ್ಟಿದ್ದಕ್ಕೂ ಎರಡೂ ಒಂದಕ್ಕೊಂದು ಪೂರಕ. ಇದು ವಿಷ್ಣು ಸರ್ ಕೊಟ್ಟಿದ್ದು ಇದಂತ ಯಾವಾಗಲೂ ಅದನ್ನು ವಿಷ್ಣು ಸರ್ ಮತ್ತು ರಮೇಶ್ ಅರವಿಂದ್ ಅವರು ಈ ಮಾಡಿದ್ದ ಈ ಪ್ರೀತಿನ ಇವತ್ತಿಗೂ ನೆನೆಸ್ಕೊತಾ ಇರ್ತೀನಿ. ಎಲ್ಲಿ ಸಿಕ್ಕರು. ಮೊನ್ನೆ ಅವ್ರದ್ದೊಂದು ಸೀರಿಯಲ್ಲು ಮಾಡ್ತಾಯಿದ್ದೆ. ಈಗ ಅವರು ಬೇರೆಯವ್ರು ಕೊಟ್ಟರು ಸೀರಿಯಲ್ನ, ರಮೇಶ್ ಅರವಿಂದ್ ಸರ್ ಆಸೆ ಅಂತ ಒಂದು ಸೀರಿಯಲ್ ಮಾಡ್ತಾರೆ. ಸುವರ್ಣ ಭಾರಿ ಹೆಸರು ತಂದುಕೊಟ್ಟಿದ್ದು. ತುಂಬ ಹೆಸರು ಬಂತು. ತುಂಬ ಹೆಸರು ಬಂತು. ತುಂಬ ಹೆಸರು ಬಂತು ಹೌದು ಸರ್. ಆಸೆಯಲ್ಲಿ ನನಗೆ ತುಂಬ ಹೆಸರು ಬಂತು. ದಕ್ಷಿಣ ಭಾರತದ ಅತ್ಯಂತ ಏನೋ ಶ್ರೇಷ್ಠ ಪೋಷಕ ನಟ ಅಂತ ಮೊನ್ನೆ ಒಂದು ಅವಾರ್ಡ್ ಕೊಡೋಕೆ ಹೈದರಾಬಾದಲ್ಲಿ ಒಂದು ದೊಡ್ಡ ಸಿಟ್ಸಾ ಅಂತ ಏನೋ ಒಂದು ಕಾರ್ಯಕ್ರಮ ಮಾಡಿ ಸೌತ್ ಇಂಡಿಯನ್ ಟೆಲಿವಿಷನ್ ಅವಾರ್ಡ್ಸ್ ಅಂತ ಯಾರೋ ದೊಡ್ಡ ಕಂಪ್ನಿಯವರು ಎಲ್ಲ ಮಾಡಿದರು. ಎಲ್ಲ ಸೀರಿಯಲ್ಸ್ಗೂ ಸೇರಿ ಅವಾರ್ಡ್ ಕೊಡೋ ಸಾಮಾನ್ಯವಾಗಿ ಕಮ್ಮಿ. ಅವರು ಚಾನಲ್ ಕೊಟ್ಕೋತಾರೆ ಬೇರೆ ಬೇರೆ. ಅದು ಕೊಟ್ಟರು. ರಮೇಶ್ ಅರವಿಂದ್ ಅವರು ಚೆನ್ನಾಗಿ ಮಾಡ್ತೀವಿ ಕಣ್ರಿ, ಯಾಕ್ರಿ ನಮ್ಮ ಇಂಡಸ್ಟ್ರಿಯವರು ನಿಮ್ಮನ್ನು ಗಮನಿಸ್ಕೊಳ್ಳೇ ಇಲ್ಲ ಅಂದರು. ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ಅನುಭವ ಮಾಡ್ತಾಯಿದ್ದೆ. ಯಾರು ಕರೆದ್ರೆ ನಂಗೆ ಒಂದೇ ಯಾವ ಪಿಕ್ಚರು ಸೀರಿಯಲ್ ಜಾಸ್ತಿ ಸಿಕ್ಕಿದ್ರು, ಯಾವ್ದಾದ್ರು ವೆಬ್ ಸೀರಿಯಲ್ಸ್ ಡೇಟ್ಸ್ ಜಾಸ್ತಿ ಏನೋ ಸಿಕ್ಕಿದ್ರೆ, ಸೀರಿಯಲ್ ಜಾಸ್ತಿ ದುಡ್ಡು ಸಿಕ್ಕಿದ್ರೆ, ಅಯ್ಯೋ ಈ ಸಲ ಲೈಟ್ ಬಿಲ್ಗಾಗುತ್ತೆ, ಈ ಸಲ ಕಟ್ಕೋಬೋದು, ಈ ಸಲ ಹೆಂಡತಿ ಕೈಲಿ ಬೈಸ್ಕೊಳ್ಳೋದು ತಪ್ತದೆ, ಯಾರನ್ನು ಕೇಳದೆ ಬದುಕ್ಬೋದು. ಹಿಂಗೆ ಸರ್ ದುಡ್ಡು ಸಿಕ್ಕಾಗಲಾರು ಈ ನಾಟಕದವ್ರ ಗೋಳು ಏನು ಗೊತ್ತಾ ಸರ್, ನಮಗೆ ದುಡ್ಡು ಸಿಕ್ಕಿದಾಗ ಬಿರಿಯಾನಿ ನೋಡಬೇಕು ಗತ್ಕೊಂಡು ನಮ್ಮದೆಲ್ಲ. ದುಡ್ಡು ಸಿಗ್ಲಿಲ್ವ ಚಿತ್ರಾನ್ನ, ಏನು ಅದು ಇಲ್ಲ ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ಅಂತ ಸುಮ್ಮನೆ ನಾವೇ ಕಲ್ಪಿಸ್ಕೊಳ್ಳೋದು. ಯಾವುದೋ ಸಿನಿಮಾದಲ್ಲಿ 5 ಜನ ಹೀರೋಗಳು ಕೂತ್ಕೊಂಡ್ಬಿಟ್ಟು ತಟ್ಟೆ ಎಲ್ಲ ಬಡ್ದ್ಬಿಟ್ಟು ತುಂಬ ಚೆನ್ನಾಗಿದೆ ಬಿಟ್ಟು ಹಬ್ಬ ಏನು ಚೆನ್ನಾಗಿದೆ ಸೌಂಡ್ ಮಾಡ್ತಾರೆ. ಅದು ಹೊರಗಡೆ ಅವ್ರಿಗೆ ಹಂಗೆ ಕಾಣಿಸ್ಬೇಕು ಅಂತ. ಅದು ನಿಜವಾಗ್ಲೂ ಒಳಗಡೆ ತುಂಬ ತಾಪತ್ರೆ. ಅದೇ ಹೇಳಿದ್ನಲ್ಲ, ರಂಗನಾಯಕಿ ಪಿಕ್ಚರಿನ ಪ್ರತಿ ಕ್ಷಣನೂ ಇದು ನಂದು ಕತೆ ಅಂತ. ನಾನು ಅಡುಗೆ ಪಾತ್ರ ಮಾಡಿದ್ರು, ಆರತಿ ಅವರೇ ಮಾಡಿದ್ರು, ಪುಟ್ಟಣ ಕಣಗಾಲ್ ಕೆತ್ತುತ್ತಾ ಇದ್ದ ರೀತಿ ಹಂಗಿತ್ತು ಅಂತ ಅನ್ನಿಸ್ತಾ ಇರುತ್ತೆ. ನಾವು ಹಿಂಗೇನೋ ಆ್ಯಕ್ಟಿಂಗ್ ಹೇಳ್ಕೊಡ್ತೀವಿ ಅಂತಂದರೆ ನಾವು ರಂಗಾಯಣದ ಥರ ಅಥವಾ ಮತ್ತೊಂದ್ರ ಥರ ಫ್ರೀಯಾಗಿ ಹೇಳ್ಕೊಡೋಕ್ಕಾಗಲ್ಲ. ಈಗ ಸರ್ಕಾರಿ ಸಂಸ್ಥೆ ಅಲ್ಲ. ಆಮೇಲೆ ನಮ್ಗೆ ಅನುದಾನಗಳು ಬಂತು, ಇಲ್ಲ ಅಂದ್ರೆ ಇಲ್ಲ. ನನಗೆ ರಂಗಭೂಮಿಯ ನೆಲೆಯಿಂದ ಇಡೀ ಜಗತ್ತಿನ ಎಲ್ಲ ಪಾಲಿಟಿಕ್ಸ್ನೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಪಾಲಿಟಿಕ್ಸನ್ನ ರಂಗಭೂಮಿಗೆ ತರಬಾರ್ದು. ಯಾರವನಿಂದ ಇಳಿಬೇಡ, 3 ಹೊತ್ತು ಎಲ್ಲರ ಮುಂದೆ ಓಡಾಡಿದ್ರೆ ನೀನು ಚೀಪ್ ಆಗ್ಬಿಡ್ತೀವಿ, ನಟ ಎಲ್ಲರ ಮುಂದೆನೂ ಕಾಣಿಸ್ಕೋಬಾರ್ದು ನಂಗೆ ಬೈಯೋರು ಕನಸ್ಕಾರದೆಲ್ಲ ಮಾಡೋಕೆ. ಸರ್ ಮೊನ್ನೆ ರಶ್ಮಿಕಾ ಮಂದಣ್ಣ ಹೀರೋಯಿನ್ಗೆ ತೆಲುಗಿನಲ್ಲಿ ಒಂದು ತಂದೆ ರೋಲ್ ಮಾಡ್ತೀರಾ ಅಂತ ಒಂದು ಆಫರ್ ಬಂದಿತ್ತು. ಬರ್ತಾ ಈಗ ತುಂಬ ಜಾಸ್ತಿ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಒರಿಜಿನಲ್ ಟ್ರೈನ್ ಫಾಸ್ಟ್ ಆಗುತ್ತೆ, ಅದ್ರ ಮುಂದೆ ಕೈ ಮುಕ್ಕೊಂಡು ನಾನು ನಿಂತಿರ್ತೀನಿ. ಮೊದಲನೇ ಟ್ರೈನ್ ಪಾಸ್ ಆಯಿತು, ಅದೊಂದು 30-40 ಸ್ಪೀಡಲ್ಲಿ ಇದ್ದಿರ್ಬೋದು ಅಷ್ಟೇ. ಎರಡನೇದು ಒಂದು 2000-3000 ಸ್ಪೀಡ್ ಇತ್ತು ಅನ್ನೋ ಗೊತ್ತಿಲ್ಲ. ಕೈ ಮುಗಿತಾ ಹಿಂಗೆ ನಿಂತಿದ್ದೆ ನಾನು, ಹಿಂಗೆ ಹೊಡ್ಕೊಂಡೋಯ್ತು. ಇಲ್ಲಿ ಹೊಡೆದ್ಬಿಡ್ತು ಸರ್ ಟ್ರೈನ್. ಇದು ಆಪ್ರೇಷನ್ ಟ್ರೈನ್ ಹೊಡೆದು ಬದುಕು ಬಂದಿದ್ದೀನಿ. ಅವರು ಎಲ್ಲ ಕನ್ನಡ ಚಿತ್ರರಂಗದ ಎಲ್ಲ ಹೀರೋಗಳ ಜೊತೆಲೂ ಫ್ರೆಂಡಾಗಿ ಆ್ಯಕ್ಟ್ ಮಾಡಿದಂಥ ಸೌಭಾಗ್ಯ ಆ್ಯಂಡ್ ದೌರ್ಭಾಗ್ಯ ಎರಡೂ ನಂದೇನೆ. ಸರ್ ಶಿವರಾಜ್ ಕುಮಾರ್ಗೂ ಫ್ರೆಂಡ್ ಅಂತೆ, ರಾಘವೇಂದ್ರ ರಾಜ್ಕುಮಾರ್ಗೂ ಫ್ರೆಂಡ್, ಶಿವರಾಜ್ ಕುಮಾರ್ಗೆ ಜನ್ಮದ ಜೋಡಿ ಫ್ರೆಂಡ್.